ಟಿಇಟಿ ಪಾಸಾದ್ರೂ ಉದ್ಯೋಗವಿಲ್ಲ. 10 ವರ್ಷದಲ್ಲಿ ಅರ್ಹರಾಗಿದ್ದು 4.47 ಲಕ್ಷ, ನೇಮಕವಾಗಿದ್ದು 28,000. ಈಗ ಶಿಕ್ಷಕರ ನೇಮಕಾತಿ ಏನಾಗ್ತಾ ಇದೆ, 11,000 ಶಿಕ್ಷಕರ ನೇಮಕಾತಿಗೆ ಪ್ರತಿ ಒಂದು ಹುದ್ದೆಗೆ 38 ಅಭ್ಯರ್ಥಿಗಳು ಸ್ಪರ್ಧೆಯಲ್ಲಿ ಇದ್ದಾರೆ ವೀಕ್ಷಕರೇ. ಇನ್ ಡೀಟೇಲ್ ಆಗಿ ತಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಬಹಳ ಇಂಪಾರ್ಟೆಂಟ್ ಆದ ವಿಡಿಯೋ. ಈ ವಿಡಿಯೋ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ. ಫಾರ್ ಈಚ್ ಪೋಸ್ಟ್ 38 ಕ್ಯಾಂಡಿಡೇಟ್ಸ್ ಕಾಂಪಿಟೇಷನ್ ಅಲ್ಲಿ ಇದ್ದಾರೆ ವೀಕ್ಷಕರೇ. ಸೊ ಹಾಗಾಗಿ ಶಿಕ್ಷಕ ಆಕಾಂಕ್ಷಿಗಳಿಗೆ ಈ ಒಂದು ವಿಡಿಯೋ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ. ದಯಮಾಡಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ. ಸೊ ಟಿ ಕ್ಲಿಯರ್ ಆಯಿತು ಅನ್ನೋದ್ರ ಬಗ್ಗೆ ಖುಷಿಯಲ್ಲಿದ್ದ ಶಿಕ್ಷಕ ಆಕಾಂಕ್ಷಿಗಳಿಗೆ ಇದು ಶಾಕಿಂಗ್ ಇನ್ಫಾರ್ಮೇಷನ್ ಅಂತಾನೆ ಹೇಳ್ಬೋದು. ಒಂದು ಪೋಸ್ಟಿಗೆ 38ರಿಂದ 40 ಕ್ಯಾಂಡಿಡೇಟ್ ಕಾಂಪಿಟೇಷನ್ಲಿದ್ದಾರೆ. ಸೊ ಟೋಟಲ್ ಆಗಿ 10 ವರ್ಷದಲ್ಲಿ ನೋಡಿ 4.47 ಲಕ್ಷ ಕ್ಯಾಂಡಿಡೇಟ್ಸ್ಗಳು ಟಿಇಟಿಯನ್ನು ಕ್ಲಿಯರ್ ಮಾಡಿದ್ದಾರೆ. ಅದರಲ್ಲಿ ನೇಮಕವಾಗಿದ್ದು ಬರೀ 28,000 ಕ್ಯಾಂಡಿಡೇಟ್ಸ್ ಮಾತ್ರ. ಇಯರ್ ವೈಸ್ ಇಲ್ಲಿ ಡೇಟಾನ ಕೊಟ್ಟಿದ್ದಾರೆ ನೋಡಿ, ಹೇಗೆಲ್ಲ ಶಿಕ್ಷಕರ ನೇಮಕಾತಿ ಕಳೆದ 10 ವರ್ಷದಲ್ಲಿ ಶಿಕ್ಷಕರ ನೇಮಕಾತಿಯಾಗಿದೆ. ಅದರ ಜೊತೆಗೆ ಟಿಇಟಿ ಅರ್ಹತೆ ಪಡೆದವರು ಎಷ್ಟು ಅನ್ನೋದ್ರ ಬಗ್ಗೆಯೂ ಕೂಡ ಡೀಟೇಲ್ಡ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಬನ್ನಿ, ಹಾಗಿದ್ದಲ್ಲಿ ಡೀಟೇಲ್ ಆಗಿ ಒನ್ ಬೈ ಒನ್ ಆಗಿ ಇನ್ಫಾರ್ಮೇಷನ್ನ ನೋಡ್ತಾ ಬರೋಣ. ಅದಕ್ಕಿಂತ ಮುಂಚೆ ಒನ್ ಮೋರ್ ಟೈಮ್ ಐ ಆಮ್ ರಿಕ್ವೆಸ್ಟಿಂಗ್, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಎಸ್, ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು, ಕಳೆದ ಒಂದು ದಶಕದಲ್ಲಿ ಟಿಇಟಿ ಪಡೆದು ಶಿಕ್ಷಕರಾಗಲು ಅರ್ಹತೆ ಪಡೆದವರು 4.47 ಲಕ್ಷಕ್ಕೂ ಅಧಿಕ ಮಂದಿ. ಆದರೆ ಸರ್ಕಾರ ನೇಮಕ ಮಾಡಿಕೊಂಡಿದ್ದು ಮಾತ್ರ 28,000 ಶಿಕ್ಷಕರನ್ನು ಮಾತ್ರ. ಶಿಕ್ಷಕರೇ ಕೊರತ, ಮೂಲ ಸೌಲಭ್ಯಗಳ ಲಭ್ಯತೆ ಕಾರಣಕ್ಕೆ ವರ್ಷದಿಂದ ವರ್ಷಕ್ಕೆ ಸರ್ಕಾರಿ ಶಾಲೆಗಳ ದಾಖಲೆ ಕುಸಿಯುತ್ತಿದೆ. ಆದರೂ ಸರ್ಕಾರ ಶಿಕ್ಷಕರ ನೇಮಕಾತಿಗೆ ಆಸಕ್ತಿ ತೋರುತ್ತಿಲ್ಲ. 2025ರ ಟಿಇಟಿಯಲ್ಲಿ ದಾಖಲೆ ಮಟ್ಟದ 97,383 ಅಭ್ಯರ್ಥಿಗಳು ಅರ್ಹತೆ ಪಡೆದಿದ್ದಾರೆ. ಹಾಗೆ ರಾಜ್ಯದಲ್ಲಿ ಟಿಇಟಿ ಪರಿಚಯವಾದ 2014ರಿಂದ ಈವರೆಗೆ ಪ್ರಾಥಮಿಕ ಶಾಲೆಗಳಿಗೆ ಬೋಧಿಸಲು ಅರ್ಹತೆ ಪಡೆದ ಪೇಪರ್ 1 ನಲ್ಲಿ ನೋಡಿ ಎಷ್ಟಿದ್ದಾರೆ ಕ್ಯಾಂಡಿಡೇಟ್, 1,38,856 ಕ್ಯಾಂಡಿಡೇಟ್. ಓಕೆ, 2014ರಿಂದ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಬೋಧಿಸುವ ಅರ್ಹತೆ ಪಡೆದಿರುವ ಸಂಖ್ಯೆ 3,08,395. ಓಕೆ, ಪೇಪರ್ 1ಗಿಂತ ಪೇಪರ್ 2 ಡಬಲ್ ಆಗಿದೆ ವೀಕ್ಷಕರೇ. ಅರ್ಹತೆ ಪಡೆದ ಶೇಕಡ 10 ಮಂದಿಯನ್ನು ಸರ್ಕಾರ ನೇಮಕ ಮಾಡಿಕೊಂಡಿಲ್ಲ. ನೋಡಿ, ಟೋಟಲ್ ಅರ್ಹತೆಯನ್ನು ಪಡೆದಿದ್ದಾರೆ, ಅದರಲ್ಲಿ ಶೇಕಡ 10% ಕ್ಯಾಂಡಿಡೇಟ್ ಕೂಡ ಇನ್ನೂ ಅಪಾಯಿಂಟ್ಮೆಂಟ್ ಆಗಿಲ್ಲ. ಸರ್ಕಾರಿ ಶಾಲೆಗಳಲ್ಲಿ ನಿವೃತ್ತಿ, ಮರಣ, ಓಕೆ, VRS ಸೇರಿ ಹಲವು ಕಾರಣಗಳಿಂದ ಪ್ರತಿ ವರ್ಷ ಶಿಕ್ಷಕರ ಸಂಖ್ಯೆ ಕಡಿಮೆಯಾಗುತ್ತಲೇ ಇದೆ. 2 ರಿಂದ 3 ವರ್ಷಗಳೊಮ್ಮೆ ನೇಮಕಾತಿ ನಡೆಸುತ್ತಿರುವುದರಿಂದ ನಿವೃತ್ತಿ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡದಂತಾಗಿದೆ. ಅಲ್ಲದೆ ಕೆಲವು ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ಮಾತ್ರ ನೇಮಕ ಮಾಡುತ್ತಿರುವುದರಿಂದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಅತಿಥಿ ಶಿಕ್ಷಕರನ್ನೇ ನೆಚ್ಚಿಕೊಂಡು ಬೋಧನಾ ಕಾರ್ಯ ಪೂರ್ಣಗೊಳಿಸಬೇಕಿದೆ ಅಂತ ಹೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರವು ಈ ಹಿಂದೆ ಪ್ರತಿ ವರ್ಷ ಕನಿಷ್ಠ 10,000 ಶಿಕ್ಷಕರನ್ನು ನೇಮಕ ಮಾಡುವುದಾಗಿ ಘೋಷಿಸಿತ್ತು. ಆದರೆ ಕಳೆದ 10 ವರ್ಷದಲ್ಲಿ ಪ್ರಾಥಮಿಕ ಶಾಲೆಗಳಿಗೆ 1,929, ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ 24,711, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು JPT ಮತ್ತು ಪ್ರೌಢಶಾಲೆಗಳಿಗೆ 1,637 ಸೇರಿ ಒಟ್ಟು 28,227 ಶಿಕ್ಷಕರನ್ನಷ್ಟೇ ನೇಮಕ ಮಾಡಲಾಗಿದೆ. ಸೊ ಹಾಗಾಗಿ 61,525 ಹುದ್ದೆಗಳು ಖಾಲಿ ಇವೆ. ರಾಜ್ಯದಲ್ಲಿ 41,000 ಪ್ರಾಥಮಿಕ ಮತ್ತು 4,800 ಪ್ರೌಢಶಾಲೆ ಸೇರಿ ಒಟ್ಟು 46,776 ಶಾಲೆಗಳು ಕಾರ್ಯನಿರ್ವಹಿಸುತ್ತಿವೆ. ಸೊ ಹಾಗಾಗಿ ಈಗ ನೋಡಿ, ಇದು ಡೇಟಾ ಏನಿದೆ, ಪ್ರತಿ ವರ್ಷ ನೇಮಕಾತಿಗೆ ಆಗ್ರಹ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗುವ ಪದವಿ B.Ed ಜೊತೆಗೆ ಟಿಇಟಿ ಅರ್ಹತೆ ಕೂಡ ಪಡೆದಿರಬೇಕೆಂಬ ಕಳೆದ 11 ವರ್ಷಗಳಿಂದ ಪರೀಕ್ಷೆ ನಡೆಸಲಾಗುತ್ತದೆ. ಆದರೆ ಅಂದಿನಿಂದ ಈವರೆಗೆ ಕೇವಲ 4 ಬಾರಿ ಮಾತ್ರ ನೇಮಕಾತಿ ಮಾಡಿದ್ದಾರೆ. ಇದರಿಂದ ಟಿಇಟಿ ಅರ್ಹ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ಎದುರು ನೋಡಿ. ಆದ್ದರಿಂದ ಪ್ರತಿ ವರ್ಷ ಶಿಕ್ಷಕರ ನೇಮಕಾತಿಯಾದಲ್ಲಿ ಅನುಕೂಲವಾಗಲಿದೆ ಎಂದು ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳು ಆಗ್ರಹಿಸಿದ್ದಾರೆ. ಈಗಾಗಲೇ B.Ed ಪದವೀಧರರಿಗೆ ಟಿಇಟಿ ನಡೆಸುವುದರಿಂದ ಹೆಚ್ಚುವರಿ ಹೊರೆ ಎನಿಸಲಿದೆ. ಖಾಸಗಿ ಶಾಲೆಗಳಲ್ಲಿಯೂ ಟಿಇಟಿ ಅರ್ಹತೆ ಕೇಳುತ್ತಿದ್ದಾರೆ. ಆದರೆ ಪ್ರತಿ ವರ್ಷ ಟಿಇಟಿ ಪರೀಕ್ಷೆ ನಡೆಸಲಾಗುತ್ತಿದೆ ವಿನಾ ನೇಮಕಾತಿ ಪರೀಕ್ಷೆ ನಡೆಸುವ ಕಡೆ ರಾಜ್ಯ ಸರ್ಕಾರದ ಗಮನ ಹರಿಸುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಟಿಇಟಿ ಅರ್ಹತೆ ಪಡೆದವರು ನೋಡುತ್ತಿರುವುದು 2023, 24, 25ರಲ್ಲಿ ಪೇಪರ್ 1 ಮತ್ತು ಪೇಪರ್ 2ನಲ್ಲಿ ಕ್ವಾಲಿಫೈಡ್ ಆದ ಕ್ಯಾಂಡಿಡೇಟ್ ಡೀಟೇಲ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ ಆದಷ್ಟು ಬೇಗ ಶಿಕ್ಷಕರ ನೇಮಕಾತಿ ಆಗಲಿ ವೀಕ್ಷಕರೇ. ಸೊ ಇದೇ ಥರ ಮಾಹಿತಿಗೋಸ್ಕರ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಈ ಮಾಹಿತಿ ಎಷ್ಟಾದಲ್ಲಿ ಅಷ್ಟು ನೀವು ಶೇರ್ ಮಾಡಿ. ಆದಷ್ಟು ಬೇಗ ಸರ್ಕಾರ ನೇಮಕಾತಿ ಮಾಡ್ಕೊಳ್ಳಿ. 11,000 ಇಲ್ಲ, ನಿಯರ್ಲಿ 25,000-30,000 ಶಿಕ್ಷಕರ ನೇಮಕಾತಿ ಆಗಲಿ. ಸೊ ಈ ವಿಡಿಯೋನ ಶೇರ್ ಮಾಡಿ ಆಸ್ ಮಚ್ ಆಸ್ ಪಾಸಿಬಲ್ ವೀಕ್ಷಕರೇ. ಥ್ಯಾಂಕ್ ಯು.